ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕುಂಭಮೇಳದ ಈ ಪ್ರಯಾಗರಾಜ್ನಲ್ಲೇ ಇದ್ದು ಸಂಗಮದ ದಡದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಸಂಗಮದ ಸ್ನಾನಕ್ಕೋಸ್ಕರ ದೇಶ ವಿದೇಶಗಳಿಂದ ಸನಾತನಿಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಸಾಧು ಸಂತರು, ಸನಾತನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಆದರೆ ಬಂದವರು ಸಂಗಮದಲ್ಲಿ ಸ್ನಾನ ಮಾಡಿ ಆನಂತರ ಬಟ್ಟೆ ಬದಲಿಸುವುದಕ್ಕೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಯೋಗಿ ಮತ್ತು ಮೋದಿ ಸರ್ಕಾರ ಜೊತೆಯಾಗಿ ಈ ಮಹಾ ಕುಂಭಮೇಳದ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಾಗೆ ಸಾಧು ಸಂತರು, ಹಿರಿಕಿರಿಯರು, ವಿದೇಶಗಳಿಂದಲೂ ಕೂಡ ಬರುವಂಥ ಜನರು. ಅವರ ಸಂಗಮ ಇಲ್ಲೇನಾಗುತ್ತೆ, ಸಂಗಮದಲ್ಲೇ ಸಂಗಮ ಆಗುತ್ತೆ. ನೋಡಿ, ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿಗಳು ಸಂಧಿಸುವಂಥ ಜಾಗ ಸಂಗಮ, ಪವಿತ್ರವಾದಂಥ ಪುಣ್ಯ ಸ್ಥಳ. ಅಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕೂಡ ವಿಮೋಚನೆಯಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ಸ್ಥಳ. ಅಲ್ಲಿ ಸ್ನಾನ ಮಾಡಿ ಬಂದವರಿಗೆ ಉದ್ದಕ್ಕೂ ಕೂಡ ಶೆಡ್ಗಳನ್ನು ಮಾಡಿದಾರಲ್ಲ, ಇಲ್ಲಿ ಶೆಡ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಶೆಡ್ಗಳು ಕೂಡ ಅಲ್ಲಿ ಸ್ನಾನ ಮಾಡಿ ಬಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಯಾರ್ಯಾರು ಬರ್ತಾರೆ ಸ್ನಾನ ಮಾಡಿದವರಿಗೆ ಬಟ್ಟೆ ಬದಲಿಸುವುದಕ್ಕೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ, ಯಾವುದೇ ಮುಜುಗರ ಆಗದ ರೀತಿಯಲ್ಲಿ, ಯುವಕರು, ಯುವತಿಯರು ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ. ಆ ಮೂಲಕ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವೊಂದು ಲೋಪದೋಷವೂ ಕೂಡ ಆಗದ ರೀತಿಯಲ್ಲಿ ಇಲ್ಲಿನ ಸರ್ಕಾರ ಖುದ್ದಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಇದನ್ನು ಇಲ್ಲಿನ ವ್ಯವಸ್ಥೆಗಳು ಮತ್ತು ಇಲ್ಲಿನ ಪೌರಾಣಿಕ ಹಿನ್ನೆಲೆ, ಈ ಎಲ್ಲ ಸಂಪ್ರದಾಯಗಳು, ನಮ್ಮ ಹಿಂದೂ ಧರ್ಮದ ವೈಭವವನ್ನು ರಿಪಬ್ಲಿಕ್ ಕನ್ನಡ ಇಂದು ಕುಂಭಮೇಳದ ಮೂಲಕ, ಮಹಾಕುಂಭದ ಮೂಲಕ ಜನರ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕುಂಭಮೇಳದ ಈ ಪ್ರಯಾಗರಾಜ್ನಲ್ಲೇ ಇದ್ದು ಸಂಗಮದ ದಡದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಸಂಗಮದ ಸ್ನಾನಕ್ಕೋಸ್ಕರ ದೇಶ ವಿದೇಶಗಳಿಂದ ಸನಾತನಿಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಸಾಧು ಸಂತರು, ಸನಾತನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಆದರೆ ಬಂದವರು ಸಂಗಮದಲ್ಲಿ ಸ್ನಾನ ಮಾಡಿ ಆನಂತರ ಬಟ್ಟೆ ಬದಲಿಸುವುದಕ್ಕೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಯೋಗಿ ಮತ್ತು ಮೋದಿ ಸರ್ಕಾರ ಜೊತೆಯಾಗಿ ಈ ಮಹಾ ಕುಂಭಮೇಳದ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಾಗೆ ಸಾಧು ಸಂತರು, ಹಿರಿಕಿರಿಯರು, ವಿದೇಶಗಳಿಂದಲೂ ಕೂಡ ಬರುವಂಥ ಜನರು. ಅವರ ಸಂಗಮ ಇಲ್ಲೇನಾಗುತ್ತೆ, ಸಂಗಮದಲ್ಲೇ ಸಂಗಮ ಆಗುತ್ತೆ. ನೋಡಿ, ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿಗಳು ಸಂಧಿಸುವಂಥ ಜಾಗ ಸಂಗಮ, ಪವಿತ್ರವಾದಂಥ ಪುಣ್ಯ ಸ್ಥಳ. ಅಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕೂಡ ವಿಮೋಚನೆಯಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ಸ್ಥಳ. ಅಲ್ಲಿ ಸ್ನಾನ ಮಾಡಿ ಬಂದವರಿಗೆ ಉದ್ದಕ್ಕೂ ಕೂಡ ಶೆಡ್ಗಳನ್ನು ಮಾಡಿದಾರಲ್ಲ, ಇಲ್ಲಿ ಶೆಡ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಶೆಡ್ಗಳು ಕೂಡ ಅಲ್ಲಿ ಸ್ನಾನ ಮಾಡಿ ಬಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಯಾರ್ಯಾರು ಬರ್ತಾರೆ ಸ್ನಾನ ಮಾಡಿದವರಿಗೆ ಬಟ್ಟೆ ಬದಲಿಸುವುದಕ್ಕೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ, ಯಾವುದೇ ಮುಜುಗರ ಆಗದ ರೀತಿಯಲ್ಲಿ, ಯುವಕರು, ಯುವತಿಯರು ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ. ಆ ಮೂಲಕ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವೊಂದು ಲೋಪದೋಷವೂ ಕೂಡ ಆಗದ ರೀತಿಯಲ್ಲಿ ಇಲ್ಲಿನ ಸರ್ಕಾರ ಖುದ್ದಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಇದನ್ನು ಇಲ್ಲಿನ ವ್ಯವಸ್ಥೆಗಳು ಮತ್ತು ಇಲ್ಲಿನ ಪೌರಾಣಿಕ ಹಿನ್ನೆಲೆ, ಈ ಎಲ್ಲ ಸಂಪ್ರದಾಯಗಳು, ನಮ್ಮ ಹಿಂದೂ ಧರ್ಮದ ವೈಭವವನ್ನು ರಿಪಬ್ಲಿಕ್ ಕನ್ನಡ ಇಂದು ಕುಂಭಮೇಳದ ಮೂಲಕ, ಮಹಾಕುಂಭದ ಮೂಲಕ ಜನರ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕುಂಭಮೇಳದ ಈ ಪ್ರಯಾಗರಾಜ್ನಲ್ಲೇ ಇದ್ದು ಸಂಗಮದ ದಡದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಸಂಗಮದ ಸ್ನಾನಕ್ಕೋಸ್ಕರ ದೇಶ ವಿದೇಶಗಳಿಂದ ಸನಾತನಿಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಸಾಧು ಸಂತರು, ಸನಾತನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಆದರೆ ಬಂದವರು ಸಂಗಮದಲ್ಲಿ ಸ್ನಾನ ಮಾಡಿ ಆನಂತರ ಬಟ್ಟೆ ಬದಲಿಸುವುದಕ್ಕೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಯೋಗಿ ಮತ್ತು ಮೋದಿ ಸರ್ಕಾರ ಜೊತೆಯಾಗಿ ಈ ಮಹಾ ಕುಂಭಮೇಳದ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಾಗೆ ಸಾಧು ಸಂತರು, ಹಿರಿಕಿರಿಯರು, ವಿದೇಶಗಳಿಂದಲೂ ಕೂಡ ಬರುವಂಥ ಜನರು.
ಅವರ ಸಂಗಮ ಇಲ್ಲೇನಾಗುತ್ತೆ, ಸಂಗಮದಲ್ಲೇ ಸಂಗಮ ಆಗುತ್ತೆ ನೋಡಿ. ಯಮುನಾ, ಗಂಗಾ ಮತ್ತೆ ಸರಸ್ವತಿ ನದಿಗಳು ಸಂಧಿಸುವಂತ ಜಾಗ ಸಂಗಮ, ಪವಿತ್ರವಾದಂಥ ಪುಣ್ಯ ಸ್ಥಳ. ಅಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕೂಡ ವಿಮೋಚನೆಯಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ಜಾಗ ಸ್ಥಳ. ಅಲ್ಲಿ ಸ್ನಾನ ಮಾಡಿ ಬಂದವರಿಗೆ ಉದ್ದಕ್ಕೂ ಕೂಡ ಶೆಡ್ಗಳನ್ನು ಮಾಡಿದಾರಲ್ಲ, ಇಲ್ಲಿ ಶೆಡ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಶೆಡ್ಗಳು ಕೂಡ ಅಲ್ಲಿ ಸ್ನಾನ ಮಾಡಿ ಬಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾರ್ಯಾರು ಬರ್ತಾರೆ ಸ್ನಾನ ಮಾಡಿದವರಿಗೆ ಬಟ್ಟೆ ಒದಗಿಸುವುದಕ್ಕೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಯುವಕರು ಯುವತಿಯರು ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ. ಆ ಮೂಲಕ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವೊಂದು ಲೋಪದೋಷವೂ ಕೂಡ ಆಗದ ರೀತಿಯಲ್ಲಿ ಇಲ್ಲಿನ ಸರ್ಕಾರ ಖುದ್ದಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಇದನ್ನ ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿನ ಪೌರಾಣಿಕ ಹಿನ್ನೆಲೆ, ಈ ಎಲ್ಲ ಸಂಪ್ರದಾಯಗಳು, ನಮ್ಮ ಹಿಂದೂ ಧರ್ಮದ ವೈಭವವನ್ನು ರಿಪಬ್ಲಿಕ್ ಕನ್ನಡ ಇಂದು ಕುಂಭಮೇಳದ ಮೂಲಕ, ಮಹಾಕುಂಭದ ಮೂಲಕ ಜನರ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕುಂಭಮೇಳದ ಈ ಪ್ರಯಾಗ್ರಾಜ್ನಲ್ಲೇ ಇದ್ದು ಸಂಗಮದ ದಡದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ ನೋಡಿ. ಸಂಗಮದ ಸ್ನಾನಕ್ಕೋಸ್ಕರ ದೇಶ ವಿದೇಶಗಳಿಂದ ಸನಾತನಿಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಸಾಧು ಸಂತರು, ಸನಾತನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಆದರೆ ಬಂದವರು ಸಂಗಮದಲ್ಲಿ ಸ್ನಾನ ಮಾಡಿ ಆನಂತರ ಬಟ್ಟೆ ಬದಲಿಸುವುದಕ್ಕೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಯೋಗಿ ಮತ್ತೆ ಮೋದಿ ಸರ್ಕಾರ ಜೊತೆಯಾಗಿ ಈ ಮಹಾ ಕುಂಭಮೇಳದ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಾಗೆ ಸಾಧು ಸಂತರು, ಹಿರಿಕಿರಿಯರು, ವಿದೇಶಗಳಿಂದಲೂ ಕೂಡ ಬರುವಂಥ ಜನರು. ಅವರ ಸಂಗಮ ಇಲ್ಲೇನಾಗುತ್ತೆ, ಸಂಗಮದಲ್ಲೇ ಸಂಗಮ ಆಗುತ್ತೆ ನೋಡಿ. ಯಮುನಾ, ಗಂಗಾ ಮತ್ತೆ ಸರಸ್ವತಿ ನದಿಗಳು ಸಂಧಿಸುವಂಥ ಜಾಗ ಸಂಗಮ, ಪವಿತ್ರವಾದಂಥ ಪುಣ್ಯ ಸ್ಥಳ. ಅಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕೂಡ ವಿಮೋಚನೆಯಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ಜಾಗ ಸ್ಥಳ. ಅಲ್ಲಿ ಸ್ನಾನ ಮಾಡಿ ಬಂದವರಿಗೆ ಉದ್ದಕ್ಕೂ ಕೂಡ ಶೆಡ್ಗಳನ್ನು ಮಾಡಿದಾರಲ್ಲ, ಇಲ್ಲಿ ಶೆಡ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಶೆಡ್ಗಳು ಕೂಡ ಅಲ್ಲಿ ಸ್ನಾನ ಮಾಡಿ ಬಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾರ್ಯಾರು ಬರ್ತಾರೆ ಸ್ನಾನ ಮಾಡಿದವರಿಗೆ ಬಟ್ಟೆ ಒದಗಿಸುವುದಕ್ಕೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಯುವಕರು ಯುವತಿಯರು ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ. ಆ ಮೂಲಕ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವೊಂದು ಲೋಪದೋಷವೂ ಕೂಡ ಆಗದ ರೀತಿಯಲ್ಲಿ ಇಲ್ಲಿನ ಸರ್ಕಾರ ಖುದ್ದಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಇದನ್ನ ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿನ ಪೌರಾಣಿಕ ಹಿನ್ನೆಲೆ, ಈ ಎಲ್ಲ ಸಂಪ್ರದಾಯಗಳು, ನಮ್ಮ ಹಿಂದೂ ಧರ್ಮದ ವೈಭವವನ್ನು ರಿಪಬ್ಲಿಕ್ ಕನ್ನಡ ಇಂದು ಕುಂಭಮೇಳದ ಮೂಲಕ, ಮಹಾಕುಂಭದ ಮೂಲಕ ಜನರ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.